ಹಿಂದೆ ನಮ್ಮ ಋಷಿಮುನಿಗಳು ಎಲ್ಲೇ ಹೋದ್ರು ಅವರು ಎಲ್ಲನೂ ತ್ಯಾಗ ಮಾಡಿದವರು. ಬಟ್ ಕಮಂಡಲ ಇರೋದು, ನೀರು ಮಾತ್ರ ಇರೋದು. ನಮ್ಮ ತಾಯಿ ಗರ್ಭದಲ್ಲಿದ್ದಾಗ ನಾವು ಎಲ್ಲಿರ್ತೀವಿ? ನೀರು ಒಳಗಡೆನೇ ಇರ್ತೀವಿ, ಪ್ರೊಟೆಕ್ಷನ್. ನಮ್ಮ ದೇಹದಲ್ಲಿ 70% ನೀರಿದೆ. ಶಿವ ತಲೆ ಮೇಲೆ ಏನಿದೆ? ಗಂಗೆ, ನೀರು. ವಿಷ್ಣು ಎಲ್ಲಿ ಮಲಗಿದ್ದಾರೆ? ನೀರು. ಸೊ ನೀರು ಅಷ್ಟೊಂದು ಇಂಪಾರ್ಟೆನ್ಸ್. ಬ್ರಹ್ಮನು ಕಮಂಡಲ ಇಟ್ಕೊಂಡಿರ್ತಾರೆ. ಎಲ್ಲ ಕ್ರಿಯೇಷನ್ ನೀರಿಂದನೇ ಆಗೋದು. ಸೈಂಟಿಫಿಕ್ ಆಗಿ ನೋಡೋಣ ಅಂದಾಗ ಒಂದು ಅದ್ಭುತವಾದಂಥ ಡಿಸ್ಕವರಿ ಮಾಡಿದ ಒಬ್ಬ ಜಪಾನೀಸ್ ಸೈಂಟಿಸ್ಟು, ನೀರಲ್ಲಿ ನಮ್ಮ ಭಾವಗಳು ಹೆಂಗಿರುತ್ತೋ ಅದ್ರ ತಕ್ಕಾಗಿ ನೀರು ಚೇಂಜ್ ಆಗುತ್ತೆ. ಒಳ್ಳೆ ಭಾವ ಇತ್ತು ಅಂದರೆ ಅದು ಅಮೃತ ಆಗುತ್ತೆ, ಕೆಟ್ಟ ಭಾವ ಇತ್ತು ಅಂದರೆ ಅದು ವಿಷ ಆಗುತ್ತೆ. ಒಳಗಡೆ ಇರುವಂಥ ನೀರು ಅಮೃತನೂ ವಿಷನೂ ಮಾಡೋದು ನಮ್ಮ ಭಾವದಿಂದ ಚೇಂಜ್ ಆಗುತ್ತೆ ಅಂದ ಮೇಲೆ ನಮ್ಮ ಶರೀರದಲ್ಲಿ 70% ನೀರು ಇರೋದ್ರಿಂದ ನಿಮ್ಮ ಭಾವ ಶುದ್ಧವಾಗಿತ್ತು, ನಮ್ಮ ಭಾವ ಸಾತ್ವಿಕತೆ ಇತ್ತು ಅಂದರೆ ಅಮೃತ ಆಗುತ್ತೆ. ಆ ಒಂದು ವಾತಾವರಣದಲ್ಲಿ ಯಾವುದೇ ರೋಗ ರುಜಿನಗಳು ಬರಲ್ಲ.